ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇವತ್ತು ಗಣೇಶ ಚತುರ್ಥಿ, ಎಲ್ಲರಿಗೂ ಹ್ಯಾಪಿ ಗಣೇಶ ಹಬ್ಬ. ಸೊ ಗೈಸ್, ವಿಘ್ನ ವಿನಾಯಕ ಅನ್ನೋದು ನಿಮ್ಮ ಒಂದು ಜೀವನದಲ್ಲಿರುವಂತಹ ಎಲ್ಲ ತೊಂದರೆಗಳನ್ನ ತೊಳೆದು ಎಲ್ಲಾರ್ಗು ಒಳ್ಳೆ ಜೀವನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತು ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತೀನಿ. ಸೊ ಅದಾದ್ಮೇಲೆ ಹುತ್ತ ಹತ್ರ ಹೋಗ್ಬೇಕು, ನಾಗರಕಲ್ ಹತ್ರ ಹೋಗ್ಬೇಕು. ಸೊ ನಾವ್ ಯಾವ ರೀತಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ. ಸೊ ನಮ್ಮ ಅತ್ತೆಯವರು ಇವಾಗ ಕಡುಬು ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದಾರೆ. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಸೊ ಆಮೇಲೆ ಹುತ್ತ ಹತ್ರ ಹೋಗ್ಬೇಕು ಗೈಸ್. ನಾನು ಯಾವ ರೀತಿ ರೆಡಿ ಆಗಿದ್ದೀನಿ, ನನ್ನ ಮಗ ಯಾವ ರೀತಿ ರೆಡಿ ಆಗಿದ್ದಾನೆ, ಅದೆಲ್ಲ ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಫುಲ್ ವ್ಲಾಗ್ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು. ಸೊ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ಗಣೇಶ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಆದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಬನ್ನಿ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಗೈಸ್ ನೋಡಿ, ನಮ್ಮ ಪಾಪುದಿದು ಔಟ್ಫಿಟ್ ಇವತ್ತಿಂದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ತೋರ್ಸು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನೆನೆ ಚಿಕ್ಕಪೇಟೆಯಲ್ಲಿ ತಗೊಂಡ್ ಬಂದಿದ್ದು. ಕ್ಲೀನ್ ಆಗಿ ನಿಂತ್ಕೋಬೇಕು. ಈ ತರಲೆ ಆದ್ರೆ ನಮ್ಮ ಕೈಲಿ ಹೇಗಕ್ಕಾಗಲ್ಲ ಗೈಸ್. ಸರಿ ಬನ್ನಿ, ನಮ್ಮ ಪೂಜೆ ನಾವು ಮುಗಿಸೋಣ. ಫಸ್ಟ್ ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊಂಡೆ. ಸೊ ಹೊಸ್ಲಿಗೆ ಪೂಜೆ ಮಾಡಿದಾದ್ಮೇಲೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಇತ್ತೀಚೆಗೆ ಗೊತ್ತಾಗಿರೋದ್ರಿಂದ ಫಾಲೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಮನೆಯಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡ್ಕೊಂಡೆ. ಯಾಕೋ ಕಟ್ಟಿರೋ ಹೂವಕ್ಕಿಂತಲೂ ಬಿಡಿ ಹೂವು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗೆ ನನ್ನ ತಮ್ಮ ಮಲ್ಲಿಗೆ ಹೂವೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದ, ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಪೂಜೆ. ನಮ್ಮ ಕಡೆ ಅಂದರೆ ನಮ್ಮ ಅಮ್ಮ ಮನೆ ಕಡೆ ಮರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ, ಬಟ್ ಇಲ್ಲಿ ಆ ಒಂದು ಶಾಸ್ತ್ರ ಇಲ್ಲ. ಸೊ ಅದಕ್ಕೋಸ್ಕರ ಇಟ್ಟಿಲ್ಲ. ಅದಕ್ಕೋಸ್ಕರನೇ ಜೋಳ, ಸೌತೆಕಾಯಿ, ಬಾಳೆಹಣ್ಣು, ಚೇಪೆಕಾಯಿ ಇದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಗೈಸ್. ಸೊ ಇದೆಲ್ಲ ಇಟ್ಟು ಇವಾಗ ಪೂಜೆ ಮಾಡಿದ್ದಾಯಿತು. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹುತ್ತ ಹತ್ರ ಪೂಜೆಗೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಹುತ್ತ ಹತ್ರ ಇಲ್ಲಿ ಪ್ರಶಾಂತವಾಗಿ ನಾನು ಒಬ್ಬಳೇ ಪೂಜೆ ಮಾಡ್ತಾ ಇದ್ದೀನಿ ಗೈಸ್. ಯಾಕಂದರೆ ಇಲ್ಲಿ ಹುತ್ತ ಇದೆ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಒಂದು 5-6 ಮನೆಗಳು ಗೊತ್ತೇನೋ ಅಷ್ಟೇ, ತುಂಬ ಜನಗಳಿಗೆ ಗೊತ್ತಿಲ್ಲ. ಸೊ ನಾನು ಯಾವಾಗಲೂ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ರೀಸನ್ ಒಂದೇ, ಇಲ್ಲಿ ಯಾರೂ ಇರಲ್ಲ, ಪ್ರಶಾಂತವಾಗಿರುತ್ತೆ, ನೆಮ್ಮದಿಯಾಗಿ ಪೂಜೆ ಮಾಡಬಹುದು ಅಂತ ಹೇಳಿ. ಸೊ ನಾನು, ನನ್ನ ಹಸ್ಬೆಂಡ್ ಮತ್ತು ಪಾಪು ಮೂವರು ಬಂದಿದ್ವಿ. ಮೂವರು ಬಂದುಬಿಟ್ಟು ನಾವು ಪೂಜೆ ಮಾಡೋ ಬ್ಯುಸಿಯಲ್ಲಿದ್ದರೆ ನನ್ನ ಮಗ ಆಯ್ಕೊಂಡು ತಿಂತಾ ಇದ್ದಾನೆ. ಆಯ್ಕೊಂಡು ತಿಂತಾ ಇರೋದು ಅಂದರೆ ಅಲ್ಲಿ ಎಲೆ ಬಿದ್ದಿತ್ತು, ಅದನ್ನ ಎತ್ಕೊಂಡು ತಿಂತಾ ಇದ್ದಾನೆ ಗೈಸ್. ಅದನ್ನು ಕೂಡ ನೆಲದಲ್ಲಿ ಬಿದ್ದಿರೋದನ್ನೇ ಎತ್ಕೊಂಡಿದ್ದವನು, ಅದಕ್ಕೆ ಆಯ್ಕೊಂಡು ತಿಂತಾ ಇದ್ದಾನೆ ಅಂತ ಹೇಳಿದ್ದು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾಗರಕಲ್ಗೂ ಕೂಡ ಪೂಜೆ ಮಾಡೋದಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಮೂವರು ಸೇರಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಕ್ಲೀನಾಗಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಾವು ನಾಗರಕಲ್ ಹತ್ರ ಹೋಗಿ, ನಾಗರಕಲ್ ಹತ್ರ ಪೂಜೆ ಮುಗ್ದಿದ್ದಾದ್ಮೇಲೆ ಈವ್ನಿಂಗ್ ಗಣೇಶ ಹತ್ರ ಪೂಜೆಗೆ ಹೋಗ್ತೀವಿ ಗೈಸ್. ಗೈಸ್, ಇವಾಗ ಹುತ್ತ ಹತ್ರ ಪೂಜೆ ಮಾಡಿದ್ದಾಯಿತು. ಸೊ ಇನ್ನು ನಾಗರಕಲ್ ಹತ್ರ ಹೋಗಬೇಕು. ನಾಗರಕಲ್ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು. ಸೊ ನೋಡಿ ಗೈಸ್, ತಂದೆ ಮಗ ಇಬ್ರು ನೆನ್ನೆ ತಗೊಂಡಿರೋದು ಹೊಸ ಬಟ್ಟೆಗಳು ಗೈಸ್. ನಂದು ಹಳೆ ಸೀರೆ, ಇವರಿಬ್ರದ್ದು ಹೊಸ ಬಟ್ಟೆ. ನೋಡಿ ಅವ್ನು ನೋಡಿ, ಹಾಲು ತಗೊಂಡು ಬರೋದಕ್ಕೆ ಅಂತ ಹೋಗಿದ್ದೆ. ಹಾಲು ತಗೊಂಡು ಬರೋದಕ್ಕೆ ಅಂತ ಹೋದರೆ ಅದನ್ನು ತೊಗೊಂಡು ಬಂದಿದ್ದಾನೆ ಗುಡ್ ಲೈಫ್ದು. ಸೊ ಇನ್ನೂ ಹಾಲು ಹಾಕಬೇಕು, ಮತ್ತು ದಾರ ಸುತ್ತಬೇಕು. ಇನ್ನೂ ಹಾಲು ಹಾಕಬೇಕು. ಉತ್ತಕ್ಕೆ ಹಾಲು ಹಾಕಲ್ಲ, ಗ್ಲಾಸ್ ತಂದಿದ್ದೀನಿ, ಗ್ಲಾಸಲ್ಲಿ ಹಾಕಿಟ್ಬಿಡ್ತೀನಿ. ಸೊ ಅಟ್ಲೀಸ್ಟ್ ಹಾವಲ್ದ ಇದ್ರು ನಾಯಿಗಳಾದ್ರೂ ಬಂದು ಕುಡ್ಕೊಳ್ಳುತ್ತೆ. ಕರ್ಪೂರ ಸ್ವಲ್ಪ ಹೊತ್ತು ಆರಲಿ, ಆಮೇಲೆ ಹಾಲು ಹಾಕೋಣ ಅಂತ ಸುಮ್ಮನೆ ಇದ್ದೀನಿ. ಸೊ ಇವರಿಬ್ಬರದ್ದು ಬಟ್ಟೆ ಸಕ್ಕತ್ತಾಗಿದೆ ಅಲ್ವಾ ಗೈಸ್. ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ಚಿಕ್ಕಪೇಟೆಯಲ್ಲಿ ಎಲ್ಲಿ ಅಂತ ಏನಾದ್ರು ಬೇಕು ಅಂದರೆ ಹೇಳಿ ಗೈಸ್, ತುಂಬ ರೀಸನೇಬಲ್ ರೇಟಲ್ಲಿ ಸಿಕ್ತು. ಶರ್ಟ್ಗೆ 250 ಎಷ್ಟೋ ಕೊಟ್ಟೆ, ಪ್ಯಾಂಟ್ಗೆ 300 or 350 ಎಷ್ಟೋ ಕೊಟ್ಟೆ ಗೈಸ್. ಸಕ್ಕತ್ತಾಗಿದೆ ಬಟ್ಟೆ ಮಾತ್ರ, ಸಖತ್ ಇಷ್ಟ ಆಯಿತು ನನಗೆ. ಅವನಿಗೆ ಸಖತ್ತಾಗಿ ಕಾಣ್ತಾ ಇದೆ ಗೈಸ್. ನಾನು ಈ ರೀತಿ ರೆಡಿ ಆಗಿದ್ದೆ. ಇವಾಗ ಪೂಜೆಗೆ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಆದೆ ಅಷ್ಟೇ. ಬಟ್ ಸಂಜೆ ಬೇರೆ ಸ್ಯಾರಿಗೆ ನಾನು ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಹಾಕಿರೋಂಥ ಜ್ಯುವೆಲರೀಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ ಒಂದು ಪೇಜಲ್ಲೇ ಗೈಸ್, ಮಂಗಲಸೂತ್ರ ಆಗಿರ್ಬೋದು, ಮತ್ತು ಇಲ್ಲಿದೆಯಲ್ವಾ. ಸೊ ಇದು ಕೂಡ ಅಷ್ಟೇ ನಮ್ಮ ಒಂದು ಪೇಜಲ್ಲೇ. ಹಾಗೆ ಇಯರಿಂಗ್ಸ್ ಕೂಡ ಅಷ್ಟೇ ನಮ್ಮ ಒಂದು ಪೇಜಲ್ಲೇ ಸೇಲ್ ಆಗ್ತಾ ಇರೋದು. ಸೊ ಯಾರಿಗಾದ್ರು ಬೇಕು ಅಂದರೆ DM ಮಾಡಿ.
ನೋಡ್ತಾ ಇದ್ದೀರಲ್ವಾ, ಇದನ್ನ ನಾನು ಲಾಸ್ಟ್ ಇದಕ್ಕೆ ಮಧುರಮ್ಮ ಜಾತ್ರೆ ಟೈಮಲ್ಲಿ ಉಟ್ಕೊಂಡಿದ್ದೀನಿ ಸೀರೆ. ನಾವು ಅಮ್ಮ ಮನೆಯಿಂದ ನೆನೆ ಎತ್ಕೊಂಡು ಬಂದು ಇವತ್ತು ವೇರ್ ಮಾಡಿದ್ದೀನಿ. ಸೊ ಸಂಜೆ ಯಾವ್ದು ಉಟ್ಕೊಳ್ತೀನಿ ಅಂತ ಹೇಳಿ ತೋರಿಸ್ತೀನಿ ಗೈಸ್. ಆಮೇಲೆ ನಮ್ಮ ಔಟ್ಫಿಟ್ಗಳೆಲ್ಲ ತೋರಿಸ್ಕೊಂಡು ಹುತ್ತಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರಕಲ್ ಹತ್ರ ಬಂದಿದ್ವಿ. ಸೊ ನಾಗರಕಲ್ ಹತ್ರ ಪೂಜೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡಲಿಲ್ಲ, ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡಿದ್ದೀನಿ. ಪಾಪ ದೇವರುಗಳಿಗೆ ಅರಿಶಿನ ಕುಂಕುಮ ಹೂವು ಮತ್ತು ಬಾಳೆಹಣ್ಣು ಎಲ್ಲ ತುಂಬಿಸ್ಬಿಟ್ಟಿದ್ರು ಗೈಸ್. ಆಮೇಲೆ ಇವ್ರು ಯಾರೋ ಬಂದ್ಬಿಟ್ಟು ಎಲ್ಲ ತೆಗಿತಾ ಇದ್ರು, ಲೈಕ್ ಅಂದರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎಲ್ಲ ಇಟ್ಟಿರ್ತೀವಲ್ವ, ಸೊ ಅದನ್ನೆಲ್ಲ ತೆಗಿತಾ ಇದ್ರು ಗೈಸ್. ಆಮೇಲೆ ಬರ್ತಾ ಈ ಒಂದು ಗಣೇಶನ್ ಕೂಡ ಕೂರಿಸಿದ್ರು, ತುಂಬ ದೊಡ್ಡದಾಗಿತ್ತು. ನೋಡಿಕೊಂಡು ಬಂದ್ವಿ, ನೋಡಿದ್ರೆ ಅದು ಕಣ್ಣು ಬ್ಲಿಂಕ್ ಮಾಡುತ್ತೆ ಗೈಸ್. ಬಟ್ ಈ ವಿಡಿಯೋದಲ್ಲಿ ಇಲ್ಲ, ನಾನು ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ನೋಡಿ. ಕಣ್ಣು ಸಕ್ಕತ್ತಾಗಿ ಬ್ಲಿಂಕ್ ಮಾಡ್ತಾ ಇತ್ತು. ಆಮೇಲೆ ಬರೋಷ್ಟರಲ್ಲಿ ನಮ್ಮ ಅತ್ತೆಯವರು ಕಡುಬು ಕೂಡ ಮಾಡ್ತಾಯಿದ್ರು. ಸೊ ಹಾಗೆ ನೋಡ್ತಾ ಇದ್ದೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋದನ್ನ ಮಾಡೋದಿಲ್ವಾ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಮಾಡೋದಿಲ್ಲ. ಇದು ಕಡುಬು ಮಾಡೋದು ನಮ್ಮ ಅತ್ತೆನೇ ಯಾವಾಗ್ಲೂ. ನಮ್ಮ ಮನೇಲಿ ಹಬ್ಬ ಅಂತ ಬಂದಾಗ ಪೂಜೆ ಜವಾಬ್ದಾರಿ ನಂದು, ಏನಾದರೂ ಅಡುಗೆ ಮಾಡುವಂತಹ ಜವಾಬ್ದಾರಿ ನಮ್ಮ ಅತ್ತೆಯವ್ರದ್ದಾಗಿರುತ್ತೆ. ಸೊ ಜಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಮಾಡಿರ್ತೀನಿ ಅಷ್ಟೇ. ಯಾವಾಗಲೂ ಇದು ಹಾಗೇನೆ. ಒಬ್ಬಟ್ಟು ಆ ಥರ ಏನಾದರೂ ಮಾಡಬೇಕಂದ್ರೂ ನಮ್ಮ ಅತ್ತೆನೇ ಮಾಡೋದು. ಏನಾದರೂ ಜಾಸ್ತಿ ನಾನ್ ವೆಜ್ ಐಟಮ್ಸ್ ಮಾಡಬೇಕು ಅಂದರೆ ಇತ್ತೀಚೆಗೆ ನಾನು ಮಾಡ್ತಾ ಇದ್ದೀನಿ. ಬಟ್ ಆದರೆ ಕಡುಬು ಅದೆಲ್ಲ ನಮ್ಮ ಅತ್ತೆನೇ ಗೈಸ್ ಮಾಡೋದು. ಮಾರ್ನಿಂಗು ಬ್ರೇಕ್ಫಾಸ್ಟ್ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ ಗೈಸ್. ಗೊಜ್ಜು ಮಾಡಿಬಿಟ್ರೆ ಅಟ್ಲೀಸ್ಟ್ ಒಂದು 2 days ಇರುತ್ತಲ್ವ, ಸೊ ಅದಕ್ಕೋಸ್ಕರ. ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಹೋಗಿ ನೋಡಿದೆ ಏನೇನು ಮಾಡ್ತಾ ಇದ್ದಾರೆ ಆಚೆ ಅಂತ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ರು. ಒಬ್ರು ಪರ್ಕೆ ಎತ್ಕೊಂಡು ಹೊಡಿಸ್ತಾ ಇದ್ರೆ, ಒಬ್ರು ಹೂವಿನ ಹಾರ ಹಾಕ್ತಾ ಇದ್ರು, ಇನ್ನೊಬ್ರು ಆರ್ಡರ್ಸ್ ಮಾಡ್ತಾ ಇದ್ರು. ಹಾಗೆ ಇನ್ನು ಕೆಲವೊಬ್ರು ಇನ್ಕಂಪ್ಲೀಟ್ ಆಗಿರೋಂಥ ಡೆಕೋರೇಷನ್ನ ಕಂಪ್ಲೀಟ್ ಮಾಡ್ತಾ ಇದ್ರು. ಸೊ ಸಂಜೆ ಆಗ್ತಾ ಇತ್ತು, ಅದಕ್ಕೋಸ್ಕರ ಸರಿ ನಾನು ರೆಡಿಯಾಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಈ ರೀತಿ ರೆಡಿ ಆದೆ ಗೈಸ್ ಫೈನಲಿ. ಸೊ ನಾನು ಹಾಕಿರೋಂತಹ ಅಗೇನ್ ಚೋಕರ್, ಇಯರಿಂಗ್ಸ್ ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಹಾರ, ಈ 3 ಕೂಡ ನಮ್ಮ ಒಂದು ಪೇಜಿಂದ. ಅಷ್ಟೆಲ್ಲ ನಾನು ಹಾಕಿರೋಂತಹ ಬ್ಲೌಸ್ ಕೂಡ ಇದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು ನಮ್ಮ ಪೇಜಲ್ಲಿರೋಂತಹ ಮಿಷಿನ್ ವರ್ಕ್ ಬ್ಲೌಸ್ ಪೀಸಿಂದನೇ ಗೈಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು. ನಮ್ಮ ಮನೆ ಮುಂದೆ ಇರುವಂತಹ ದುರ್ಗಾ ಅಂತ ಹೇಳ್ತೀನಲ್ವಾ ಅವರು. ಸೊ ಅವ್ರ ಮನೇಲಿ ಗೌರಮ್ಮ ಇದೆ, ಇಷ್ಟು ಮುದ್ದ ಕಾಣಿಸುತ್ತೆ ನೋಡಿ. ಅವ್ರ ಮನೇಲಿರುವಂತಹ ಗೌರಮ್ಮ ನನಗೆ ಸಖತ್ ಇಷ್ಟ ಆಗುತ್ತೆ ಗೈಸ್ ಯಾವಾಗ್ಲೂ. ಜೊತೆಲಿ ಪುಟ್ಟ ಗಣೇಶನ ಇಟ್ಟಿದ್ರು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ಅರಿಶಿನ ಕುಂಕುಮ ತಗೊಂಡು ಇನ್ನೊಂದು ಆಂಟಿ ಕರೆದಿದ್ರು ಅಂತ ಅವ್ರ ಮನೆಗೆ ಹೋಗಿದ್ದೆ. ಸೊ ಇಲ್ಲಿ ಅವ್ರ ಮಗಳದು ಶ್ರಾವಣಿದು ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ. ಅವಳು ಮುಖ ಮುಚ್ಕೊಳ್ತಾ ಇದ್ಲು. ಆಮೇಲೆ ಇನ್ನೊಂದು ಆಂಟಿ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಪೂಜೆಗೆ ಹೋದೆ ಗೈಸ್. ಸೊ ಪೂಜೆಗೆಲ್ಲ ರೆಡಿ ಮಾಡಿದ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟ್ ಸೈಡಲ್ಲೆಲ್ಲ ಲೈಟುಗಳು ಬಿಟ್ಟಿದ್ದಕ್ಕೆ ಫುಲ್ಲು ಪಳಪಳ ಅಂತ ಇದೆಯಲ್ವಾ. ಸೊ ಇವಾಗ ಎಲ್ಲ ಗಣೇಶ ಹಬ್ಬ ಆಗೋಗಿದೆ. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಗಣೇಶ ನೋಡಿ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್ ಅಷ್ಟೇ. ಸದ್ಯದವರೆಗೂ ಬ್ರಹ್ಮಚಾರಿಯಾಗಿರುವಂತಹ ನಮ್ಮ ಹೇಮಂತಣ್ಣವರು ನಮ್ಮ ಗಣೇಶದ ಪೂಜಾರಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲ ಪಟಾಕಿಗಳು ನೋಡ್ತಾ ಇದ್ದೀನಿ, ಗೊತ್ತಾಯ್ತು. ಆಮೇಲೆ ಮಂಗಳಾರತಿ ಎಲ್ಲ ತಗೊಂಡು ಆರಾಮಾಗಿ ಕುತ್ಕೊಂಡು ಪ್ರಸಾದ ಕೊಟ್ಟರು ಗೈಸ್. ಮೆಂತೆ ಬಾತ್ ಕೊಟ್ಟಿದ್ರು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮೆಂತೆ ಬಾತ್ನ ಚೆನ್ನಾಗಿ ತಿಂದ್ವಿ, ಬಟ್ ಆದರೆ ಹೆವಿ ಖಾರ ಇಟ್ಟಿದ್ರು ಮಾತ್ರ. ಸೊ ಆರಾಮಾಗಿ ನಾವೆಲ್ಲರೂ ಕುತ್ಕೊಂಡು ಪೀಸಾಗಿ ತಿಂದ್ವಿ ಗೈಸ್. ನಮ್ದೆಲ್ಲ ಆಗಿದ ತಕ್ಷಣ ನೋಡಿ ಇಲ್ಲಿ ಹುಡುಗರು ಬ್ಯಾಚ್ ಹಿಂಗೆ ಕೂತಿದೆ. ಅವರು ಒಂದು ತಪ್ಪಲೆ ತುಂಬ ಇಟ್ಕೊಬಿಟ್ಟಿರ್ತಾರೆ ಗೈಸ್. ಪ್ರಸಾದನ ಇಟ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ಆರಾಮಾಗಿ ಎಲ್ಲರೂ ಸೇರಿ ತಿಂತಾರೆ. ಬಟ್ ಆದರೆ ನಮ್ಮನ್ನು ಮಾತ್ರ ಬಿಟ್ಬಿಡ್ತಾರೆ. ಹುಡುಗಿನೆಲ್ಲ ಕಳಿಸ್ಬಿಡ್ತಾರೆ, ಹುಡುಗರೆಲ್ಲ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಾರೆ ಗೈಸ್. ಇಲ್ಲಿ ನೋಡಿ ನಮ್ಮ ಬುಡ್ಡು ಹೆಂಗೆ ಕುತ್ಕೊಂಡಿದ್ದಾನೆ ಅವ್ರ ಅಪ್ಪ ಹತ್ರ. ನಮ್ಮ ಪಾಪು ಅಂತೂ ಗೈಸ್ ಗಣೇಶ ಹಬ್ಬ ಬಂದರೆ ಜನಗಳು ನೋಡಿದ್ರೆ ಸಾಕು ಓಡೋಗ್ಬಿಡ್ತಾನೆ ಮನೆ ಒಳಗಡೆ. ನೋಡಿದ್ರಲ್ವಾ ಯಾವ ರೀತಿ ಹೋಯ್ತು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಒಂದು ಸ್ಯಾರಿ ಕೂಡ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೋಡಿದ್ರಲ್ವಾ. ಸೊ ಸ್ಯಾರಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಹೇಳೋದು ಮರ್ತದೆ ಗೈಸ್, ಈ ಒಂದು ಬ್ಲೌಸ್ ಇದೆಯಲ್ವಾ. ಸೊ ಈ ಒಂದು ಬ್ಲೌಸು ನಮ್ಮ ಒಂದು ಪೇಜಿಂದ ತಗೊಂಡು ನಾನು ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಸೊ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ಬ್ಲೌಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಗೈಸ್. ಸೊ ಅದಾದ್ಮೇಲೆ ಇವತ್ತು ಫಸ್ಟ್ ಡೇ ಗಣೇಶ ಫೆಸ್ಟಿವಲ್ ಈ ರೀತಿ ಹೋಯಿತು. ನಾಳೆ ಇನ್ನು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಕಂಟಿನ್ಯೂಸ್ ಆಗಿ ನೋಡಿ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ 5 days ಗಣೇಶ ಫೆಸ್ಟಿವಲ್ ಕೂಡ. ಒಂದೊಂದು ದಿನ ಒಂದೊಂದು ಫಂಕ್ಷನ್ಸ್ ಥರ ಮಾಡ್ತಾರೆ. ಸೊ ನಾನು ನಿಮಗೆ ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಗೈಸ್. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನಿನ್ನೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಸ್ಟ್ ಮಲಗಿಬಿಡ್ಬೇಕು. 2 days ಇಂದ ಪ್ರಾಪರ್ ಆಗಿ ಏನಿದ್ದೇ ಇಲ್ಲ. ನೋಡೋದಲ್ವಾ ಈ ಬ್ಯೂಟಿಫುಲ್ ಜ್ಯುವೆಲರೀಸ್
ಈ ಬ್ಯೂಟಿಫುಲ್ ಜ್ಯುವೆಲರೀಸ್ ಕೂಡ ಅಷ್ಟೇ ನಮ್ಮ ಒಂದು ಪೇಜ್ ಇಂದಾನೇನೆ ಈ ನಾನು ಹಾಕಿರೋ ಒಂದು ಇಯರಿಂಗ್ಸ್ ಆಗಿರ್ಬೋದು ಅಥವಾ ಈ ಒಂದು ನೆಕ್ ಪೀಸ್ ಆಗಿರ್ಬೋದು ಮತ್ತೆ ಈ ಒಂದು ಹಾರ ತರದ್ದಾಗಿರ್ಬೋದು ಇದೆಲ್ಲ ನಮ್ಮ ಒಂದು ಪೇಜ್ ಇದೆ ಗೈಸ್. ಸೊ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಿದ್ದೆ ಅವುಗಳನ್ನೆಲ್ಲಾನು. ಸೊ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಬಾಯ್ ಬಾಯ್ ಗೈಸ್, ಗುಡ್ ನೈಟ್, ಟೇಕ್ ಕೇರ್.